ಪ್ರಾರ್ಥನೆ ಪ್ರಾರ್ಥನೆ ತಾವೆಲ್ಲರೂ ಇಲ್ಲಿವರೆಗೆ ಏನಾಗ್ಯದ್ರಿ? ಒಂದು ಸತ್ಯ ಸಂಘದ ಸೇವೆಯನ್ನು 10 ಗಂಟೆವರೆಗೆ ಇಲ್ಲಿವರೆಗೆ ತಾವೆಲ್ಲರೂ ಅನೇಕ ವಖವಾದ ರೂಪಗಳನ್ನು ಕೇಳ್ಕೊತ್ತು ಇಲ್ಲಿವರೆಗೆ ಬಂದಿರಿ. ಹೌದು. ಏನೋ ನಿಮಗೆ ತಿಳಿದಟ್ಟು ಆ ಸಿದ್ಧಟಿಗೆ ಒಳಗೆ ಚರ್ಚಾ ಮಾಡ್ರಿ ಅಂತೇಳಿ ನಮ್ಮ ಉಳಿಗಡ್ಡಿ ಕಾಕ ಅವ್ರು ಹೇಳಿದ ಬಳಕ ನಾವು ಅದ್ರಾಗ ಒಂದು ಸ್ವಲ್ಪ ಕೈ ಹಾಕಿದೆವು, ಚರ್ಚೆ ಮಾಡಿದೆವು. ಅದರೊಳಗೆ ಚರ್ಚಾ ಮಾಡ್ಕೊತು. ಅದು ಒಂದೇ ನಡೆಯಂಗಿಲ್ಲ, ಅನೇಕ ಚರ್ಚಾನು ಅದ್ರಾಗ ನಡೀತದ. ಹೌದಲ್ರಿ? ಅದೆಲ್ಲ ಮಾಡ್ಕೋತ ಬರಾಟಿಗೆ ದಂಡಿಗೆ ಬಂದು ಇತ್ತಂಡಕ್ಕೆ ಬರ್ತದ. ಈಗ ಇದು ನಿಮ್ಮದು ತಪ್ಪ ನಮ್ಮದು ತಪ್ಪ ಏನೂ ಇಲ್ಲ ಅಂದ್ರೆ ನಿಮಗೆ ಯಾರು ಹೇಳ್ಯಾರ? ನಿಮ್ಮದು ತಪ್ಪ ಅಂದ್ರ ಅವ್ರು. ಮಹಾರಾಜ್ರ ನಮ್ಮದು ತಪ್ಪ ಅಂದ್ರೆ ನಿಮ್ಮದು ತಪ್ಪ. ಮಹಾರಾಜ್ರ ತಪ್ಪ ಎದಕ್ಕೆ ಅಂದಿದ್ದೇವೆ ಅನ್ನೋದು ವಿಚಾರ ಮಾಡಿ ಮಾತಾಡ್ಬೇಕು. ನಾವು ಸಿದ್ಧಟಿಗೆ ವಿಷಯ ಏನು ಹೇಳ್ಯಾರ ನೋಡ್ರಿ, ಇದು ಅಲ್ಲ ತವ್ರದು ನಾವು ಮುರಿದು ಮಾತಾಡಿಲ್ಲ. ಅವ್ರು ಏನು ಮಾತಾಡ್ಯಾರ ಅದಕ್ಕೆ ತದ್ವಿರುದ್ಧ ಕೇಳಿವಿ. ನಾವು ಖರೆ ತಪ್ಪ ಅಂತ ಹೇಳಿ ನಮ್ಮ ಬಾಯಿಲೆ ಸಿದ್ಧಟಿಗೆ ಬಂದಿಲ್ಲ. ನಾವು ನಿಮ್ಮದು ಅಂದೋದು ತಪ್ಪು ರೀ ಇದಾದ ಅಂತ ನಾವು ಅಂದೇ ಇಲ್ಲ. ನಾವು ಮಾತಾಡೋದು ಎದಕ್ಕೆ? ಜಯ ವಿಜಯ ವೈಕುಂಠದ ದ್ವಾರಪಾಲಕರಿದ್ರು ಅಲ್ಲಿ 7 ಋಷಿಗಳು ಬಂದಿದ್ರ ತ್ಯಾನಂದ್ರೆ ನೋಡು, ಇದು ಅಲ್ಲ. ಇಲ್ಲಿ ಬಂದವರು ಸನಕಾದಿ ಋಷಿಗಳು ಅಂತ ಹೇಳಿ ನಾವು ಮಾತಾಡೋದಕ್ಕೆ ಇಲ್ಲಿ ಒಯ್ದು ಸಿದ್ಧಟಿಗೆ ತಪ್ಪಂದ್ರೆ ದಾದವರು ನೋಡ್ರಿ. ಇಲ್ಲಿ ಅಲ್ಲ ಅಲ್ಲಕ್ಕೆ ಒಂದು ಕಾರಣ ಅದ. ಏನಂತ? 4 ವೇದ 6 ಶಾಸ್ತ್ರ 18 ಪುರಾಣ 21 ಆಗಮನ 108 ಉಪನಿಷತ್ ಪ್ರತಿಗಳದಾವ. ಇದಕ್ಕೆ ನಾವು ನಮ್ಮ ಮನೆಯೊಳಗೆ ಹುಟ್ಟಿಸಿ ಹೇಳೋದು ಅಲ್ಲಿದು. ಇದಕ್ಕೆ ಒಂದೊಂದು ಸಿದ್ಧಾಂತ, ಇದಕ್ಕೆ ನೋಡ್ಲಕ್ಕ ಓದ್ಲಕ್ಕ ಗ್ರಂಥಗಳದಾವ ಅದಾವ. ಅದ್ರೊಳಗೆ ಏನದ ಅದನ್ನೇ ಬಳಕೆ ಮಾಡಿವಿ ನಾವು. ನೀವು ಅದ್ರೊಳಗೆ ಇರ್ಲಾರ್ದನ್ನ ಬಳಕೆ ಮಾಡಿದ್ರಲ್ಲ, ಇದು ಅಲ್ಲ ಅಂತ ಮಾತಾಡಿವಿ ನಾವು. ಅವ್ರ ಹತ್ತಾರ ಇದನ್ನ ಬಿಟ್ಟು ಸಿದ್ಧಾಟಿಗ್ಯಾಗ ನೀವು ಅಮೋಘ ಸಿದ್ಧ ಏನದು 7 ಸೂಜಿ 7 ಅಡಿಕೆ ಮೇಲೆ ನಿತ್ತ ನೋಡು, ಅದು ತಪ್ಪ ಅಂದ್ರಿ. ಅಲ್ಲ, ಅವ್ರ ಹತ್ತಾರದ ಆದವ್ರು ಹಾ, ಅದು ತಪ್ಪಲ್ಲಾಕ. ಯಾವ್ದಾರ ಯಾಕ ತಪ್ಪಲ್ಲಾಕ ನೀವು ಯಾರು ಒತ್ತು ಕೇಳ್ತಾರ ಅವರು. ಒಂದು ನಿಂದರಿ ಅನ್ ಕೊಳ ಮ್ಯಾಗ ನೀ ಯಾರು ಫೌಜಾರಿಕೆ ಮಾಡವಿದ್ದಿ ಅವ್ರಿಗೆ ಕೇಳಿ ಅಟ್ಟು. ನಾವು ಮಾಡಿದ್ದು ಫೌಜದಾರಿಕೆ ಅಲ್ಲ, ಅಲ್ಲಿ ಇದ್ದುದ್ದು ಹೇಳಿವಿ ನಾವು. ಅಲ್ಲದು ಏನೇ ಇರ್ಲಿ ಮಹಾರಾಜ್ರ, ನೀವು ಕೇಳವ್ರು ಅದಕ್ಕೆ ಯಾರು ಒತ್ತು ಕೇಳ್ತಾರೆ, ಇದಕ್ಕೆ ಏನದು ಉತ್ತರ ನಿಂದು? ಅವ್ರದ್ದು ಅಲ್ಲತ್ ಹೇಳಿ ನಾವು ಗಪ್ ಕೂತಿದೇವಂದ್ರೆ ಅದು ಮಂಡವಾದ. ಅದು ಅಲ್ಲಂದ ಬಳಕಾದ್ರೆ ಸರಿಯಾದ ಉತ್ತರ ಯಾವಾದದ ಅನ್ನೋದು ಅವ್ರ ಹೆಸರು ಸಮೇತವಾಗಿ ಹೇಳಿವಿ ನಾವು. ಇರ್ಲಿ ಅಪ್ಪ, ಅದು ಯಾಕ ಈಗ ಮಂಡವಾದಿಗೆ ದಂಡಿಗೆ ಬಂದ ಜಗಳ? ಯಾಕಂದ್ರೆ ನಾವು 50 ವರ್ಷಗಟ್ಲೆ ಮಾಡಿದವರು, ನಾವು 45 ವರ್ಷಗಟ್ಲೆ ಸೇವಾ ಮಾಡಿದವರು, 55 ವರ್ಷ ಅವ್ರು ಮಾಡಿದವರು. ನೀವು ದಂಡಿಗೆ ಬಂದು ನಾವು ಜಗಳ ಆಡ್ಕೋತ ಕೂತೇವಂದ್ರೆ ನಮ್ದು ಅಬ್ರು ಕಳ್ಕೊಂಡಂಗೆ ಆಗ್ತದ. ನೀವು 50 ಮಾಡ್ಲಿ ಅವ್ರು 70 ಮಾಡ್ಲಿ ನಮಗೆ ಅದರದ್ದು ಕೊಳಮಿಲ್ಲ. ನಾವು ಏನು ಮಾತಾಡಿದೇವ್ ನೋಡಿ ಅದಕ್ಕೆ ಭದ್ರವಾಗೇ ನಿಂದಿರ್ಬೇಕು. ಇಲ್ಲ, ಅದಕ್ಕೆ ಹಿಂಗೆ ಹೇಳ್ದಂಗಲ್ಲ ಅವರು. ಇದಕ್ಕೆ ಏನಂತಾರೆ ಕಬೀರದಾಸರು? ಏನಂತ? ಕುತ್ತಾಲಡೆ ದಾತಸೆ ಗದಾ ಮಾರೆ ಲಾತಸೆ ಇನ್ಸಾನ್ ಬೋಲೆ ಬಾತ್ ಸೆ ಕಹೆ ಕಬೀರ್ ರೀತ್ ಸೆ ಅಂದಾನವ. ಹೌದಲ್ರಿ ಕಬೀರದಾಸ. ಹೌದು. ನಾಯಿ ಹಲ್ಲಿಲೆ ಕಚ್ಚಾಡ್ತಾವ, ಕಚ್ಚಾಡ್ತಾವಲ್ಲಿ ಅವು ಹಡ್ರ ಮಾಡ್ತಾವ. ಕತ್ತಿ ಕಾಲಿಲೆ ಕಚ್ಚಾಡ್ತದ, ಅವು ಕುಂಡಿ ಹಚ್ಚಿ ಒತ್ತಾಡ್ತಾವ. ಹಂಗ ನೀವು ಕಚ್ಚಾಡಿದ್ರಿ ಅಂದ್ರೆ ನಾಯಿಗತ್ಲೆ ಕತ್ತಿಗತ್ಲೆ ಆಗ್ತೀರಿ ಅಂತ ಕಬೀರ್ ಹೇಳ್ತಾನ. ನೀ ಮನುಷ್ಯನಾಗಿ ಬಂದಿದಿ, ಹೌದಲ್ಲ? ಮನುಷ್ಯನಂಗೆ ಮಾತಾಡು. ಯಾಕಂದ್ರ ಯಾಕ್ರಿ? ಇಲ್ಲಿ ಅನುಭವದ ಅದಲ್ರಿ, ಅಧ್ಯಾತ್ಮಕದ. ಹೌದಲ್ಲ? ಅಧ್ಯಾತ್ಮಿಕದೊಳಗ ಅದಕ್ಕೆ ಪೌಂಡಿಷನ ಅದಕ್ಕೆ ಎಟ್ಟ ಹತ್ತದ ಅಟ್ಟೆ ಮಾತಾಡ್ಬೇಕು. ನಾವು ಚರ್ಚಾ ರೂಪದ ಅನೇಕ ಬರುದೇ, ಅದು ಉದಾಹರಣೆಗಳು ಬರುದೇ, ಅನೇಕ ಉದಾಹರಣೆಗಳನ್ನ ಬರುವೆ. ಈಗ ನಾವು ಒಂದು ಮಾತಾಡ್ದೆವು. ನಾವೇನು ಮಾತಾಡ್ದೆವು? ವಿಶ್ವಾಮಿತ್ರ ಪ್ರತಿ ಸೃಷ್ಟಿ ಮಾಡ್ಯಾನ ತಂದಿರಿ ಅಂದಿರಿ. ಅದು ಪ್ರತಿ ಸೃಷ್ಟಿ ಎಲ್ಲದ ಅಂದೇವು ನಾವು. ಆ ಪ್ರತಿ ಸೃಷ್ಟಿ ಎಲ್ಲದ ಅದು ಬಿಟ್ರೆ ಅವರು ಹಿಂದವ ತನ್ನ ಮಗ ಕುಡ್ದಿತ್ತು ವಿಶ್ವಾಮಿತ್ರ, ಅವ ಕುಡ್ಲಿಲ್ಲ, ಅವ ಮತ್ತವ್ರ ಮಗ ತಂದು ಕೊಟ್ಟ. ಇದು ಹೆಂಗಾಯ್ತು? ಅದಕ್ಕೆ ಸಮರ್ಪಕವಾದ ಉತ್ತರ ಐತೆ ಏನಿದು? ಹೆಂಗ ಒಟ್ಟದು ಹೆಂಗೆ ಯಾಕಲ್ದು ಒಂದು ಆಯ್ತು ಆಯ್ತು. ಆಗಲೇ ನಮ್ಮದು ಹೂಲಿಗೆ ನಮ್ಮದೇ ಅನ್ನದ ಅಟ್ಟೆ ಮಾಡುದು. ಈಗ ಮತ್ತೊಂದು ಮಾಡ್ಲಿಕ್ಕೆ ಬರಂಗಿಲ್ಲ, ರಾಶಿ ಅಟ್ಟೆಕಾಗೋದು ಹೂಲಿಗನ್ ಬೇಕಾಗ್ಯದ. ಹೌದು ಹೌದು, ನಮ್ಮದು ಕರ್ತವ್ಯ. ಯಾಕಂದ್ರೆ ನಿನಗೊಂದು ಮಾತು ಹೇಳ್ತ. ಹೇಳ್ರಲ್ಲ, ಒಬ್ಬ ಕಳ್ಳ ತುಡುಗ ಮಾಡಿದ. ಹೌದಲ್ರಿ? ತುಡುಗ ಮಾಡಿದ, ತುಡುಗ ಕಳ್ಳ ತುಡುಗ ಮಾಡಾನ, ಅವನಿಗೆ ಫಾಸಿ ಶಿಕ್ಷೆ ಆಯ್ತು.
ಫಾಸಿ ಶಿಕ್ಷೆ ಅಂದ್ರೆ ಗಲ್ಲು ಶಿಕ್ಷೆ. ಗಲ್ ಶಿಕ್ಷೆ ಹುಕುಮ್ ಆಯ್ತು. ಹಾ, ಅಲ್ಲಿ ಒಯ್ದು ನಿಂದಿರ್ಸರು, ಅಲ್ಲಿ ಜಲ್ಲದ ಅಂತ ಹೇಳಿ ಒಬ್ಬ ಸಾಹಿಬ್ ಇರ್ತಾನ. ಜಲ್ಲಾದ ಅಂತ ಹೇಳಿ ಇರ್ತಾರಲ್ರಿ, ಫಾಸಿ ಶಿಕ್ಷೆ ಕೊಡ್ಲಕ್ ಅವನೇ ಅಧಿಕಾರಿ ಇರ್ತಾನ ಅಲ್ಲಿ ಇರ್ತದ. ಹೌದು. ಅವಾಗ ಕಳ್ಳಗಂದ ನಿನಗೆ ಗಲ್ ಶಿಕ್ಷೆ ಆಯ್ತು. ಹಾ, ಅದಾಕೋ ಗಲ್ಲು ಶಿಕ್ಷೆ ಈಗ ಕೊಡಬೇಕಾಗ್ಯದ. ನಿನಗೆ ಕೊಡ್ಬೇಕಾಗ್ಯದ. ಅಲ್ಲಿ ಒಂದು ನಿಯಮ ಅದ ಗೌರ್ಮೆಂಟ್ ಅದು. ಏನದ್ರಿ ನಿಯಮ? ಅವನ ಆಶಾಪೂರ್ವಿ ಮಾಡ್ಬೇಕು. ಕೊನೆ ಆಶೆ ಏನಾರೇ ಒಂದಿತ್ತು ಅದು ಈಡೇರ್ಸಪ್ಲೆ ಇತ್ತಂದ್ರ ಇಚ್ಛಾ ಪೂರ್ತಿ ಮಾಡ್ತಾರ. ಇಚ್ಛಾ ಪೂರ್ತಿ ಮಾಡ್ತಾರ. ಈಡೇರ್ಸಪ್ಲೆ ನಿನ್ನ ಇಚ್ಛಾ ಏನದದು ಬೇಡ ಅಂದ್ರ ಅವನಿಗೆ. ಹಾ ಹಾ ಹಾ, ಯಾರಿಗೆ? ಕಳ್ಳಗ. ಕಳ್ಳಗ. ಕಳ್ಳ ಅಂದ ಹಾ, ನನ್ನ ಇಚ್ಛಾ ಒಂದೇ ಅದಂದವ. ಅದ ಒಂದು ಒಂದ್ ಇಚ್ಛಾ ಅದ. ಏನು? ನನ್ನ ಹಂತಿಲಿ ಒಂದು ವಸ್ತು ಅದ. ವಸ್ತು ಅಂದ್ರ ಅಂದ್ರೆ ಏನು? ಒಂದು ಔಷಧ ಅದ. ಒಂದು ತಪ್ಪಲ ವನಸ್ಪತಿ ಅದ. ಒಂದು ವನಸ್ಪತಿದ ಒಂದು ಔಷಧ ಅದ. ಹಾ ಹಾ, ಆ ತಪ್ಪಲ ಔಷಧ ಹೆಂಗದಂದ್ರ ವನಸ್ಪತಿ ಹಾ, ಕೆಬ್ಬಣ ಮೇಲೆ ಹಿಂಡದ್ರ ಆ ತಪ್ಪಲ ಬಂಗಾರ ಆಗ್ತದ. ಕೆಬ್ಬಣ ಮೇಲೆ ಹಿಂಡದರ ಆ ತಪ್ಪಲ ಬಂಗಾರ ಆಗ್ತದ. ಕೆಬ್ಬಣ ಮ್ಯಾಗ ಹಿಂಡದ್ರ ಕೆಬ್ಬಣ ಬಂಗಾರ ಆಗ್ತದ. ಹಾ ಹಾ, ಅಂದ್ರ ಆ ತಪ್ಪಲಲ್ಲಿ ಅಂತ ಶಕ್ತಿ ಅದ. ಶಕ್ತಿ ಆ ತಪ್ಪನ ನನಗ್ ಗೊತ್ತದ. ಹಾ ಹಾ ಹಾ, ನಾ ಸತ್ ನನಗ್ ಗಲ್ಲಕ್ಕೆ ಏರ್ಸಿದ್ರಿ ಅಂದ್ರೆ ಇದು ಒಂದು ಇದ್ಯಾಗ ಕಳೀತದ. ಹಾ, ಅದು ಚಿಂತೆ ಆಗ್ಯದ ನನಗಂದವ. ನನ್ನ ಸಂಗಟ ಇದು ವಿದ್ಯೆ ಮುಣುಗ್ತದ. ಯಾಕಂದ್ರೆ ಇದು ವಿದ್ಯೆ ಯಾರಿಗ್ ಗೊತ್ತಿಲ್ಲ. ಇದು ಈ ವನಸ್ಪತಿ ಇಂಥದೇ ಅದ, ಇಂಥ ಕೆಲಸ ಮಾಡ್ತದ ಅನ್ನೋದು ಗೊತ್ತಿಲ್ಲ. ಯಾರಿಗ್ ಗೊತ್ತಿಲ್ಲ. ಅದು ನಾ ಕಲ್ತಿದ. ಹಾ, ಚಲೋ ಮಾಡಿದಿ ಕಲ್ತು. ನಾ ಕೆಬ್ಬಣ ಮ್ಯಾಗ ಅದು ಹಿಂಡಿದ್ರೆ ಬಂಗಾರ ಆಗ್ತದ. ನಾ ಸತ್ತದ್ರ ಇದು ಒಂದು ಕಳ್ಕೊತದ ಅಂತ ಹೇಳಿ ಚಿಂತೆ ಆಗ್ಯದ ಅಂದ. ಅವಾಗ ಜಲ್ಲದ ಅಂದವ. ಏನತ್ತಾನ? ನಮ್ಮ ಮ್ಯಾಗ ಒಬ್ಬ ದೊಡ್ಡ ಸಾಹಿಬನ, ಅವನಿಗೆ ವಿಚಾರ ರಾಜ ಅದಾನಲ್ಲ, ದೊಡ್ಡ ರಾಜ ಅದನ, ಅವನಿಗೆ ವಿಚಾರ ಮಾಡಿ ಬರ್ತೀನಿ ದಮಿಡಿ ಅಂದ. ಮಹಾರಾಜ್ರ ಅವಾಗ ಎಲ್ಲ ಹುಕುಂಶಾಹಿ ಪದ್ಧತಿ ರಾಜರು ಹೇಳ್ದಂಗೆ ನಡೀತಿತ್ತು. ಹೌದಲ್ಲ? ಅವಾಗ ರಾಜನ ಕಡೆ ಹೋದಿವ. ಹೌದು. ಜಲ್ಲದ ನೋಡ್ರಿ, ಅವನ ಆಶೆ ಹಿಂತದದ್ರಿ. ಅವನ ಹಂತಿಲಿ ಒಂದು ವನಸ್ಪತಿ ಅದ. ಅದು ಕೆಬ್ಬಣ ಮೇಲೆ ಹಿಂಡಿದ್ರ ಅದು ಬಂಗಾರ. ಕೆಬ್ಬಣ ಬಂಗಾರ ಆಗ್ತದ್ರಿ ಅಂತ ವನಸ್ಪತಿ. ಅದು ಒಂದು ಕಳೀತದ ಅಂತ ಹೇಳಿ ನಾ ಸತ್ರ ಹೋಗ್ತದ ಅಂತ ಹೇಳಿ ಚಿಂತೆ ಕೂತಾನೆ. ಹ್ಯಾಂಗ ಮಾಡು ನಂದ. ಅವಾಗ ರಾಜ ಇದ್ದ ಶಾಣೆ. ಏನತ್ತಾನ್ರಿ ಅವ? ಮುಂದಿನ ತಾರೀಖ್ ಹಾಕ ಅವನ ಕೈಲಿ ನಮ್ಮ ರಾಜ್ಯದೊಳಗೆ ಎಷ್ಟು ಕೆಬ್ಬಣದ ಅದೆಲ್ಲ ಹಿಂಡ್ಕೊಂಡು ಬಂಗಾರ ಮಾಡೇ ಕೊಲ್ಲ ಮಗನಿಗೆ ಅಂದ. ಒಂದ್ 2 ದಿನ ಮುಂದಕ್ಕೆ ಹಾಕದು. ಒಂದು 2 ತಾರೀಕು ಮುಂದೆ ಹಾಕಂದವ್. ಹೌದು, ಕರಿ ಅದ. ಅವಾಗ ಡಂಗರ ಸಾರ್ದ ಮುಂದಿನ ವಾರ ನಿನಗ ಗಲ್ಲು ಶಿಕ್ಷೆ ಅದ. ಆಳಾಗ ರಾಜ ಎಲ್ಲ ನಮ್ಮ ಎಲ್ಲಿ ಬಬಲೇಶ್ವರ ಇಡೀ ತಾಲೂಕೆಲ್ಲ ಸಾರ್ ಬಿಟ್ಟವ. ಡಂಗರ ಸಾರ್ದ ಬಬಲೇಶ್ವರ ಮುಂದ 100 ಎಕರೆ ಜಮೀನು ಖುಲ್ಲಾ ಮಾಡಿ ಎಲ್ಲಾ ರೆಡಿ ಮಾಡಿಟ್ಟ. ಅಗದಿ ಲೇವಲಿಂಗ್ ಮಾಡಿಟ್ಟ. ನಮ್ಮ ಬಬಲೇಶ್ವರದೊಳಗೆ ಎಟ್ಟು ಹಳ್ಳಿ ಬರ್ತಾವ, ಯಾರ್ಯಾರ ಮನ್ಯಾಗ ಎಟ್ಟು ಕೆಬ್ಬಣದ ತಂದು ಡಿಗ್ಗಿ ಹಾಕ್ಬೇಕು ಒಂದೊಂದು ಜಾಗನಾಗ. ನಿಮ್ಮ ಡಿಗ್ಗಿ ಮುಂದೆ ಒಬ್ಬೊಬ್ಬರು ನೀವು 100 ಎಕರೆ ಜಮೀನು ಖುಲ್ಲಾ ಮಾಡದ ಹೇಳಿ ಡಂಗರ್ ಸಾರ್ದ ಎಲ್ಲಾ ಟ್ರಾಕ್ಟರ್ದಾಗ ಟ್ರಕ್ದಾಗ ತಂದು ಕೆಬ್ಬಣ ಎಲ್ಲ ಬರುಕಿ ಅವ್ರವ್ರು ಡಿಗ್ಗಿ ಅಂತಿಲಿ ಅವ್ರ ಮಾಲಕರು ನಿಂತಿರು. ಎಲ್ಲ ಮುರುಕ ಕುರ್ಪಿ ಟಿಕಾವ ಎಲ್ಲ ಹಳಿ ಎಲ್ಲ ಡೇಬಿಗಳು, ಅವು ಹಳಿ ಇಂಜನ್ ಒಳಗ ದೊಡ್ಡ ಗೌಡ್ರು ಇರ್ತಾವ್ರಿ. ಅವ್ರ ಹಳಿ ಕಿರ್ಚಾರದ್ ಇರ್ತಾವಲ್ಲ, ಹಳಿ ಇಂಜನ್ ಕಿರ್ಚಾರ ಅವೆಲ್ಲ ತಂದು ಎಲ್ಲಾ ಡಿಗ್ಗಿ ಹಾಕಿ ಆ ಡಿಗ್ಗಿ ಹಂತಿಲಿ ಮಾಲಕರು ನಿಂತಿರು. ಹೌದು. 10,000 ಜನ ಕೂಡಿ 10,000 ಡಿಗ್ಗಿ ಅದು. ಹೌದಲ್ಲ? ಮತ್ತ ಎಲ್ಲಾ ಜನ ಸುತ್ತಳ್ಳಿ ಜನ ಕೆಬ್ಬಣ ಬಂಗಾರ ಆಗ್ತದ ಅಂದ್ರೆ ಯಾರು ಬಿಡ್ತಾರ್ರಿ? ನಾವು ಬಿಡವ್ರಲ್ಲ. ಎಲ್ಲಾ ಮಂದಿ ನಿತ್ ಬಿಡ್ತು. ಆ ಕಳ್ಳಗ ಕೈಯಾಗ ಬೇಡಿ ಹಿಡ್ಕೊಂಡು ತೊಗೊಂಡು ಬಂದರ ರಾಜ. ಬೆಚ್ಚಿರ ಅವನು ಬೇಡಿ. ಅವಾಗಂದ ಎಲ್ಲಾ ಡಿಗ್ಗಿ ಅಂತಿಲ್ ನಿಮ್ ಕೆಬ್ಬಣ ಡಿಗ್ಗಿ ಅಂತಿಲ್ ನೀವು ಇದ್ದೀರೇನಪ್ಪ? ಹೌದಪ್ಪ, ಎಲ್ಲ ಇದ್ದಿದ್ದೇವ ಅಂತ. ಅವಾಗ ಅವನಿಗೆ ಬಿಡ್ರಿ, ಆ ವನಸ್ಪತಿ ಎಲ್ಲಿ ಎಲ್ಲಾ ಕುರ್ ಮ್ಯಾಗ ಎಲ್ಲಾ ಡಿಗ್ಗಿ ಮ್ಯಾಗ ಹಿಂಡ್ಕೋತ ಬಾ ಅಂತ ಹೇಳ್ರಿ. ಹೌದು. ಆ ಕಳ್ಳಗ ಬಿಟ್ರತ್ತ, ಆ ಕಳ್ಳಂದತ್ತ ಕೈ ಬಿಚ್ಚದ ಕೂಡಲೇ ಈ ಔಷಧದ ಒಂದು ನಿಯಮ ಅದಂದತ್ತವ. ಈ ವನಸ್ಪತಿ ತಪ್ಪಲ್ದು ಒಂದು ನಿಯಮ ಅದ. ಯಾನು ನಿಯಮ ಅದ? ಯಾವ ತುಡುಗ ಮಾಡಿಲ್ಲ ಅವ ಹಿಂಡ್ಬೇಕಂದವ. ಅಂದಕ್ರ ಬಂಗಾರ ಆಗ್ತದ. ಹೌದು. ಅವ ಅಂದ ರಾಜ, ನಾರೇ ಕಳ್ಳ, ನಾ ತುಡುಗು ಮಾಡಿದ, ನನ್ನ ಕೈಲಿ ಆಗೋದಿಲ್ಲ. ನೀವು ಯಾರು ಈ ಸಭಾದೊಳಗೆ ತುಡುಗು ಮಾಡಿಲ್ಲ ಅವ್ರು ಬಂದು ಹಿಂಡ್ಬೇಕು, ತಪ್ಪಲ್ ನಾ ಕೊಡ್ತಾ ಅಂದ್ರೆ ಬಂಗಾರ ಆಗ್ತದ. ಹೌದು. ಅವ ರಾಜ ಪಾಳಿ ಹಚ್ಚದ ಎಲ್ಲಾರಿಗ ಕರ್ದು ಯಾವ ತುಡುಗು ಮಾಡಿಲ್ಲ. ಮೊದಲು ಯಾರಿಗೆ ಕರ್ದತ್ತೀರಿ ನೀವು? ರೈತರಿಗೆ ಪಟಕದ ಕಾಕಾಗಳು ಹಾರ ನೋಡಿ. ಇವ್ರೆಲ್ಲಾ ಅಡವ್ಯಾಗ ಅಡ್ಯಾಡಿ ಎತ್ಕೊಳ್ ಕಟ್ಕೊಂಡ್ ಕಳ್ಸಿನ ಬಾಟಿ ಕಟ್ಕೋತು ಅಲ್ಲೇ ಹೊಲ್ದಾಗ ಇರ್ತಿರು. ಇವ್ರಿಗೆ ಕರ್ದ ಮೊದಲ ನಿಯತದಿಂದ ಇರ್ತೀರಿ. ಆ ಮುದುಕರ್ 10-20 ಮುದುಕರಿಗೆ ಕರ್ದ. ಈ ತಪ್ಪಲ್ ತೋರಿ ಮುದುಕರಿಯ
ನೀವಂತ್ರೆ ತುಡುಗ್ ಮಾಡಿಲ್ಲ. ನೀವು ಅಟ್ಟೆ ನಿಮ್ಮ ಎರಡು ಹೊರಗೋಳ್ ನಿಮ್ಮ ಹೊಲ್ದಾಗ ಕಟ್ಟಿ ಅಲ್ಲೇ ಬಾಟಿ ಕಿತ್ತಿ ಹಾಕೋತ್ ಗಪ್ ಕುಂಡ್ರವ್ರು ನೀವು ಕುಂಡ್ರವ್ರು ನೀವು ತುಡುಗ್ ಮಾಡಿಲ್ಲ, ನಿಮ್ಮ ಕೈಲಿ ಎಲ್ಲಾ ಢಿಗ್ಗಿ ಮ್ಯಾಗ ಹೆಂಡ್ರಿ ಬಿಡ್ರಿ ಅಂದ. ಆಯ್ದು ಆನಂದ್ರಿ ಇವ್ರು ಯಾನಂದ್ರ ರೈತರು, ನಾವು ರಾತ್ರಿ ಮತ್ತೊಬ್ರು ಹೊಲ್ಲನ ಬಾಟಿ ಕಿತ್ತಿ ನಮ್ಮ ಎತ್ತಿಗೆ ಹಾಕಿದೇವು. ಹೌದು ನಾವು ತುಡುಗ್ರಿ, ನಾವು ತುಡುಗ್ರೆ ಇದ್ದೆ, ಒಂದು ಲಟ್ಟ ಪಟ್ಕ ಸುತ್ಕೊಂಡು. ಹೌದು. ಇನ್ನ ಕಿರಾಣಿ ಅಂಗಡಿ ಅವ್ರಿಗೆ ಕರೆದ್ರು. ಕಿರಾಣಿ ಅಂಗಡಿ ಅವ್ರು ಅಂದ್ರು ನಮ್ಮ ಗಂಡ ಕತ್ರಿ ಅದಂದ್ರ ಅವ್ರು. ಮುಂಜಾನೆ ಹಿಡಿದು ಸಂಜೆ ತನ ಕಾಟ ಹೊಡುದು. ಅರ್ಬಿ ಅಂಗಡಿ ಅವ್ರಿಗೆ ಕರೆದ್ರು. ಎಲ್ಲಾರು ತುಡುಗ್ರಿ, ಎಲ್ಲಾರು ತುಡುಗ್ರಿ. ಅವಾಗ ಏನಂದವ ರಾಜ, ಏನತ್ತಾನ್ರಿ? ಪರದಾನಿ ಕರೆದ. ಹೌದಲ್ಲ, ನಿನಗ್ 1,00,000 ರೂಪಾಯಿ ಪಗಾರ ಕೊಡ್ತ, ನಿನಗ ತುಡುಗು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಾರಂತರೂ ರೈತರು ತುಡುಗರಾದ್ರಿ, ನೀನೇ ಹಿಂಡಿ ಬಿಡು, ನೀನ್ ನನ್ನ ಕೈಯಾಗಿರ್ತಿದ್ ಇನ್ನ ನಿನಗೆ ತಿಂಗಳ 1,00,000 ರೂಪಾಯಿ ಕೊಡ್ತಾ. ನೀ ಯಾಕೆ ತುಡುಗು ಮಾಡಿದಿ? ನೀವಂತ ಆರೋಪಿ ಇಲ್ಲ ನೀ. ಇಲ್ಲ. ಅವಾಗ ಏನತ್ತಾನವ? ಅವ ಏನಂದ್ರಿ, ನಾನು ನೀ ಇಲ್ದಳ ಗಜ್ಜ್ ಬಿಟ್ಟಿದಂದವ. ಅವನು ತುಡುಗನೆ. ನಿನ್ನ ಕಣ್ಣಾಗ ಮಣ್ಣು ಹೋಗಿದ್ವಿ, ನಾನು ಎತ್ತಿದಂದ. ಹೌದು, ನೀನು ತುಡುಗನೆ, ನೀನು ತುಡುಗಿ. ಆಯ್ದು ಏನಂದ್ರಿ? ಎಲ್ಲಾ ಢಿಗ್ಗಿಗೆ ನಿಂತಿತ್ತಲ್ಲ 10,000 ಜನ ಬರ್ ಸಭಾ. ಅವ್ರಂದ್ರು ರಾಜರ, ನೀವಂತರು ದೊಡ್ಡ ರಾಜರ ನಮ್ಮ ಬಲೇಶ್ವರದಾಗ ಎಲ್ಲ ಗಳಿಸಿ ತಂದು ನಾವೇ ನೀವೆಲ್ಲ ನಿಮ್ಮ ಕೈದಿಂದ ಜನ ಉಣ್ತದ, ನೀವೇ ಹಿಂಡಿ ಬಿಡ್ರಿ ಎಲ್ಲ ಅಂದ್ಬಿಟ್ರು. ಆಯ್ತು ರಾಜರು ಏನಂದ್ರು? ಅವ ಅಂದ, ನನಗೆ ರೈಲ್ವೆ ಅಲ್ಲೇ ಬರ್ತದ ರಾತ್ರಿ ಬಾರಾಕ ಅಂದೇವ. ಹೌದು 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 ಹೌದು. ನಿಮಗೆಲ್ಲ ಎಲ್ಲೇ ಟಮ್ಯಾಗ ಬರ್ತಿರ್ಬೇಕು, ನನಗೆ ರೈಲ್ವೆನೇ ಬರ್ತದ ರಾತ್ರಿ ತುಂಬಿಕೊಂಡ ಅಂದ. ಅವರು ತುಡುಗ್ರಿ, ಅವನು ತುಡುಗನಿ. ಹೌದು ಹೌದು. ಇಡೀ 10,000 ಜನ ಎಲ್ಲ ತುಡುಗ್ರಿ. ಅವಾಗ ಮೊದಲಿನ ತುಡುಗ ಅಂದತ್ರಿ, ಏನತ್ತ ನೋಡ್ರಿ, 10,000 ಮಂದಿ ಕೂಡಿ ನಾನು ಒಬ್ಬ ತುಡುಗಿಗೆ ಹಿಡಿದಿರಿ. ಏನೇ ಬಹಳಷ್ಟು ಪ್ರಯತ್ನ ಮಾಡಿ 10,000 ಜನ ಕೂಡಿ ಬಬಲೇಶ್ವರ ತಾಲೂಕದಾಗ 8 ಜನ ಅದ್ ಕೂಡಿ ನನಗೆ ಹಿಡಿದು ಗಲ್ಲು ಶಿಕ್ಷಕ ಠರಾವ್ ಮಾಡ್ರಿ. ಒಬ್ಬ ತುಡುಗನಿಗೆ, ಒಬ್ಬ ತುಡುಗಿಗೆ. ಅವ ಅಂದತ್ತ, ನಾ 10,000 ತುಡುಗರು ಹಿಡಿದಿನು, ನಿಮಗೆ ಯಾವಾಗ ಗಲ್ಲು ಶಿಕ್ಷೆ ಅಂದತ್ತವ. ಆಯ್ತು ರಾಜ ಏನಂದತ್ರಿ ಹಂಗ ಅನಣ? ಅದಕ್ಕೆ ಪಟ್ನೆ ಬಿಡ್ರಿ, ಆ ಕಡೆ ಗೊತ್ತಿಲ್ಲಾರ್ದಂಗ ಹೋಲಿ ಅಂದತ್ತ. ಹೌದು 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 ಹೌದು. ನಾವು ತುಡುಗ್ರಿ, ನೀವು ತುಡುಗ್ರಿ, ಜಗತ್ತೇನೆ ತುಡುಗ್ರಿ. ಹೌದು ಹೌದು ಹೌದು. ಅದಕ್ಕೆ ಇಲ್ಲಿ ಜ್ಞಾನಿ ಏನ್ ಹೇಳ್ತಾನ, ಅಜ್ಞಾನಿಗಳ ಕೂಡ ಅದಕ್ಕೆ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು. ಇಲ್ಲಿ ಈ ಶೈಗಳದ ರೋಗ ತಗುದದ. ಹೌದಲ್ಲ, ಅದು ಕಂಡೀಷನ್, ಅದು ಸುಳ್ಳದ, ಇದು ಖರೆ ಅದ, ಅನಿಕಿ ಹಂಗವ, ಅನಿಕಿ ಹಂಗವ. ಹೌದಲ್ಲ, ಇಲ್ಲಿ ಅನೇಕ ಉದಾಹರಣೆಗಳದಾವ. ಹೌದು. ಎದಕ್ಕೆ ಏನು ಉದಾಹರಣೆಗಳನ್ನು ಕೊಡ್ಬೇಕು, ಎದಕ್ಕೆ ಏನು ಕೊಡ್ಬೇಕು ಅನ್ನೋದು, ಅದಕ್ಕೆ ಹಿಂದಿ ಉದಾಹರಣೆಗಳನ್ನು ಕೊಟ್ಟು ದೀರ್ಘಕ್ಕೆ ಯಾವ್ದಕ್ಕೆ ಹಚ್ಚಬೇಕು, ಸುಮ್ಮನೆ ಅದಕ್ಕೆ ಬಿಡಬೇಕು, ನಮಗೂ ಅರಿವದ, ಅದು ತಿಳ್ಕೋಬೇಕು. ಹೌದು. ಯಾಕಂದ್ರೆ ಡಾಕ್ಟರ್ ಕಂಪೌಂಡರ್ ಕೂಡಿ ಸಿನಿಮಾ ಥಿಯೇಟರ್ಗೆ ಹೋಗಿರತ್ತ. ಅಲ್ಲಿ ಅದಕ್ಕೆ ಹೋಗ್ಯಾರ್ರಿ ಸಿನಿಮಾ ನೋಡ್ಲಕ್ಕ. ಗಂಡ ಹೆಂಡತಿ ಕೂಡಿ ಅದೇ ಥಿಯೇಟರ್ಗೆ ಹೋಗ್ಯಾರ. ಅವರು ಸಿನಿಮಾ ನೋಡ್ಲಕ್ಕೆ ಅವ್ರ ಹಿಂದ್ ಕೂತಾರ ಡಾಕ್ಟರ್. ಹಿಂಗೆಲ್ಲ ಜೋಡಿ ಜೋಡಿ ಹೋಗ್ಯಾರ ಅಂದ್ರೆ ಸಿನಿಮಾರಿ ಯಾವ್ದು ಇರ್ಬೇಕು ಅದು. ಅದು ಬಂಗಾರದ ಮನುಷ್ಯ ಹತ್ತಿತ್ತ. ಅವಾಗ ಗಂಡ ಹೆಂಡತಿ ಮುಂದೆ ಕೂತಾರ, ಗಂಡನ ತಲೆ ನೂಸಲತ್ತ ಆ ಸಿನಿಮಾ ನೋಡಾಕ್ರ. ಅವಾಗ ನೋಡ್ದ ಹಿಂದ ಡಾಕ್ಟರ್ ಕಂಪೌಂಡ್ ಕೂತಿರು. ಸಾಹೇಬ್ರ ತಲೆ ನೂಸಲತ್ತ ಖೂಂದವ್ರಿದ್ರು. ಸಾಹೇಬ್ರ ತಲೆ ಅದಾದ್ರಿ, ಗುಳಿಗೆ ಗಿಳಿಗೆ ತಂದಿರಿ ನಾನು ಒಂದು ತೆಲಿಗುನು ಗುಳಿಗೆ. ಅವ ಇಲ್ಲೇನ ದವಾಖಾನೆ ಅದೇನೋ ಡಾಕ್ಟರ್ ಅತ್ತಾನ. ಇದು ಸಿನಿಮಾ ಥಿಯೇಟರ್ ಅದ. ಆ ಕಂಪೌಂಡ್ ಸುಮ್ಕೊಂಡಿರ್ಲಿಲ್ಲ, ನಾವೊಂದು ಬರುವಾಗ ತಂದಿದ್ರಿ ಅಂದವ. ಆದ್ರೆ ನನ್ನ ಬಲ್ಲೆ ಒಂದು ಗುಳಿಗೆ ತಂದಿದೆ ಅಂದ್ರೆ ಅವನಿಗೆ ಕೊಡುವ ಅಂದ. ಅಲ್ಲಿ ಕತ್ಲಿನೇ ಇರ್ತದ್ರಿ. ಹೌದು, ಸಿನಿಮಾದಾಗ ಸಿನಿಮಾ ಥಿಯೇಟರ್ ಕತ್ಲಿ. ಇವ ಯಾನ್ ಮಾಡ್ದ ಕಂಪೌಂಡ ಕೋಟಿನ ಗುಂಡಿ ಹರಿದು ಕೊಟ್ಟತಿವ. ಯಾನತ್ತ ನಂದು ಕೊಟ್ಟು ಇದು ಗುಳಿಗೆ ಇಟ್ಟು ಜಾಲಿ ಮದ ನುಂಗುದಿಲ್ಲ, ಬರೇ ಚೀಪುದು ಅಂದತ್ತವ. ಹೌದು 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 ಹೌದು. ಈ ಗುಳಿಗೆ ಬರೇ ಚೀಪುದು. ಅವ ಕತ್ಲ್ಯಾಗ ತಗೊಂಡ ನ್ಯಾಲಿಗೆ ಮ್ಯಾಗ ಇಟ್ಕೊಂಡ್ರಿ. ಗುಳಿಗೆ ಅದ ಹೇಳಿ ಗುಳಿಗೆ ಅದ ಹೇಳಿ ಕೇಸಿನ ಚೀಪಿ ನುಂಗುತ್ತಿದ್ದ. ಗುಳಿಗೆ ಕಮ್ಮ ಆಗಿಲ್ಲ, ಖರೀ ತಲಿ ಕಮ್ಮ ಆಯ್ತು ಅವಂದು. ನಂಬಿಕೆ ಇಟ್ಟಾನ ಗುಳಿಗೆ ಅದ ಹೇಳಿ. ಹಂಗ ನಾವು ಗುಳಿಗೆ ಕುಡುದು ಅದು ಕಮ್ಮ ಆಯ್ತು ಪಿಮ್ ಆಯ್ತು ಅನ್ನೋದಿಲ್ಲ. ಅದು ಯಾನ್ ಹಾಕಿರಲ್ದು. ರೋಗ ತೆಗಿದ ಜನದು. ಹೌದಲ್ಲ, ಅನೇಕ ಉದಾಹರಣೆಗಳನ್ನು ಅನೇಕ ಹೇಳಿ ಮತ್ ನಾವೇ ಮತ್ತಿಟ್ಟು ರೋಗ ಹಾಕಿ ಹೋದೇವಂದ್ರ ಅಮೋಘ ಸಿದ್ದೊಬ್ಬ ನಮ್ಮವ, ಅವ ಮಾಳಪ್ಪ ಒಬ್ಬರದವ. ಹಿಂಗ ವಾದ ಮಾಡಿದ್ರೆ ನಮಗೆ ಏಸು ಕಾಲ ಆದ್ರೂ ನಮಗೆ ಜ್ಞಾನಿಗಳದಂಗಲ್ಲ, ನಮ್ಮ ಏಸು ಕಾಲ ಆದ್ರೂ ನಮಗೆ ಅನ್ನಂಗಿಲ್ರಿ ಗೌಡ್ರ. ಇದಕ್ಕೆ ಎಲ್ಲಿ ಪಾರ್ಟಿ ಮಾಡಬೇಕು, ಜನಕ್ಕೆ ಎಟ್ಟರ ಮಟ್ಟಿಗೆ ಹೇಳ್ಬೇಕು ಅನ್ನೋದು ಮೊದಲು ಇದು ಜ್ಞಾನ ಇರಬೇಕು. ಬೇಕಲ್ರಿ, ಮೊದಲು ಇದು ಇರ್ಬೇಕು. ನಾವು ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದೆವು. ಹೌದು. 1 ಕಿಲೋ ಬಂಗಾರದು ಒಂದು ಇಲಿ ಅದ. ಏನೋ 1 ಕಿಲೋ ಬಂಗಾರದು ಇಲಿ ಅದ.
ಕಿಲೋ ಬಂಗಾರದು ಗಣಪತಿ ಅದ. ಹೌದು. ಇವು ಎರಡೂ ಕೂಡಿ ಒಬ್ಬ ಮಾರಾಟ ಮಾಡ್ಲಕ್ ಹೋಗ್ಯಾನ. ಆ ಇಲಿ ಗಣಪತಿ ಜರ ಬಾಜು ಕಿಟ್ಟು ಅವ್ರಿಗೆ ಹಾದಿ ಬಿಡ್ರಿ ಅನ್ನೋ ಬಂದಾರ ಅವರು. ಇಲ್ಲ, ಅವರು ರೊಕ್ಕ ಕೊಟ್ರ ಹೇಳ್ಬೇಕು. ಹೇಳ್ರಿ. ಸಭಿಕರಲ್ಲಿ ಸವನೆ ಪ್ರಾರ್ಥನೆ. ಕಲ್ಲ ನಾಗರ ಕಂಡರೆ ಹಾಲನ್ನೆರೆ ಎಂಬುವರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬುವರಯ್ಯ. ಹೌದು ಹೌದು. ಕಲ್ಲ ನಾಗರ ಕಂಡರೆ ಹಾಲನ್ನೆರೆ ಎಂಬುವರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬುವರಯ್ಯ. ಉಣ್ಣುವ ಜಂಗಮ ಬಂದರೆ ನಡೆ ಎನ್ನುವರಯ್ಯ, ಉಣದ ಲಿಂಗಕ್ಕೆ ಭಾನವ ಮಾಡಿ ನೈವೇದ್ಯ ಹಿಡಿಯುವರಯ್ಯ. ಇಂಥವರನ್ನು ಎಂತ ಮೆಚ್ಚುವನು ನಮ್ಮ ಕೂಡಲ ಸಂಗಮ ದೇವ ಅಂದ್ರು. ಅದಕ್ಕಾಗಿ ಆಚರಣೆ ಒಳಗೆ ಇದ್ರ ಮಾತ್ರ ಗುರುವಿನ ನಾಮಸ್ಮರಣೆ ಮಾಡಿದರ ನಾವು ಇಚ್ಛಾ ಮಾಡಿದ ಭಗವಂತ ಕೊಡ್ತಾನತ್ತಾರ ಜ್ಞಾನಿಗಳು. ಹೌದು ಹೌದು. ಯಾವ ಈ ಸತ್ಸಂಗದ ಸೇವೆಯನ್ನು ಕೇಳಿ ನಮ್ಮ ನಿಡೋಣಿ ಗ್ರಾಮದ ಶ್ರೀ ಮಹಾಲಿಂಗೇಶ್ವರ ಡೊಳಿನ ಹಾಡಿಕೆ ಸಂಘದವರು ಮುತ್ತಪ್ಪ ಮಾಸ್ತರ್ನ ಮೇಳದವರು 51 ರೂಪಾಯಿ ಕೊಟ್ಟಿರ್ತಾರೆ. ಸ್ವೀಕಾರ ಮಾಡಬೇಕಾಗಿ ವಿನಂತಿ. ನಮ್ಮ ನಿಡೋಣಿ ಗ್ರಾಮದ ಮುತ್ತಪ್ಪ ಮಾಸ್ತರ್ ಅವರು ನಮ್ಮ ಲಮಾನಟ್ಟಿ ಸಂಘಕ್ಕೆ 51 ರೂಪಾಯಿಗಳು ಕೊಟ್ರ. ಒಳ್ಳೆ ಅನುಭಾವಿಗಳು ಅವರು, ಬಹಳ ಒಂದು ಒಳ್ಳೆಯದು ವಚನ ಮಾಡಿದ್ರು. ಅಂತ ಮಾತ್ಮರು ನಮಗೆ 50 ರೂಪಾಯಿಗಳು ಕೊಟ್ಟಿದ್ದಾರೆ. ಪರಮಾತ್ಮ ಗುರುನಾಥನ ಆಶೀರ್ವಾದ ಅವರಿಗೆ ಸದಾ ಇರಲಿ. ನಮಗೊಂದು ಆನಂದ ಐತ್ರಿ ಮಹಾರಾಜ. ಸಂಘ ಬಾಳಿ ಬೆಳಗಲಿ ಅಂತ ಹೇಳಿ ನಾನು ಬೇಡಿಕೆ ಇರುವುದು. ನಮಗೊಂದು ಆನಂದ ಐತಿ ಇದ್ರಾಗ. ಹೆಂಗ ಅವ್ರ ವಚನದಾಗೆ ಹಿಂಗ ಸೂರದಂದ್ರ ಹಾಡ್ಕಿ ಒಳಗೆ ಇರ್ಬೇಕು. ಹೆಂಗ? ಹೌದು ಹೌದು. ಅದೇ ತಿಳ್ಕೊರಿ, ನೀವು ಹೆಂಗ್ ತಿಳ್ಕೊತೀರಿ? ಹಾ, ಮತ್ತ ಅದಕ್ಕ ಎಲ್ಲಿಗೆ ಬಂದದ್ರಿ ವಿಷಯ? ಗಣಪತಿ, ಬಂಗಾರದ ಗಣಪತಿ. ಯಾಕೆ ಈ ಉದಾಹರಣೆ ಹೇಳಿದ್? ಮತ್ತೆ ಎಷ್ಟೋ ಜಾಗನಾಗ ಹೇಳಿದ್ ನಿಮಗ. ಹೌದು. 1 ಕಿಲೋ ಬಂಗಾರದ ಒಂದು ಗಣಪತಿ ಅದ, 1 ಕಿಲೋ ಬಂಗಾರದ ಒಂದು ಇಲಿ ಅದ. ಎರಡೂ ಕೂಡಿ ಮಾರ್ಲಕ್ ಹೋಗ್ಯಾನ ಅವ ಬಂಗಾರದ ಅಂಗಡಿ. ಹೌದು. ತೋಳವ ಕುತ್ತಾನ, ಮಾರವಂದ, ಎರಡೂ ಕೂಡಿಸಿ ಕಾಟ ಮಾಡಂದ. ಅವ ಅಂದ ಕಾಟ ಮಾಡಟ್ಟಿಗೆ ಏನೈತಂದ್ರ ಅದಕ್ಕೊಂದು ಲಕ್ಷ ಅಂದವ. ಎರಡು ಒಂದೊಂದು ಕಿಲಾವಿದ್ದು. ಒಂದೊಂದು ಕಿಲಾವ್ಕ 1 ಲಕ್ಷ ರೂಪಾಯಿ ಅಂತ ಬೇಡದ ಅವಾಗಿನ ಕಾಲಕ್ಕೆ. ಅವಾಗಿನ ಕಾಲಕ್ಕೆ ರೀ. ಈಗಿಂದ ತೀನಿ ಎಷ್ಟು ಸಸ್ತದಾಗ ಕೊಟ್ರತ್ ನಾ ಅಲ್ಲತ್ತದ. 1 ಲಕ್ಷ ರೂಪಾಯಿಗೆ ಬೇಡದ ಮಾರವಂದ. ಆ ತೋಳವನಿಗೆ, ಏಯ್ ನಿನಗೆ ತೋಳಕ್ ಬರ್ತದ ಹುಚ್ಚಿ, ನನ್ನ ಸಾಮಾನು ನನಗೆ ಕೊಡು ಅಂದವ. ಹಿಂಗ್ಯಾಂಗ ಬೇಡುದು ನೀ? ಹಿಂಗ್ಯಾಂಗ ಬೇಡದ? ದೇವರಾದ ಗಣಪತಿ, ಅದಕ್ಕೂ 1 ಲಕ್ಷನೇ. ಇದು ಕೇವಲ ಕಾಸಡಿ ಇಲಿ ಅದ. ಇಲಿ ಅದ, ಇದಕ್ಕೂ 1 ಲಕ್ಷ. ಹೆಂಗ ಬೇಡ್ತೋ? ನಂದ ಕೊಡು ಅಂದ. ಹಿಂಗ್ಯಾಂಗ ಬೇಡುದ್ರಿ? ತೋಳ ಪತ್ತಾರು ಶಾಣೆ ಇದ್ದ. ಹೌದು. ನನಗೆ ತಿಳಿದಿಲ್ಲ ಬಿಡು ಅಂದವ. ಬೇಡಲಿ ಜರ ಚುಕಾಮಕ್ಕಿ ಆಗ್ಯದ. ನಾ ಬೇಡ್ತೀನಿ ನಮ್ಮಿಡಿ ಅಂದವ. ಇನ್ನೊಮ್ಮೆ ಬೇಡ್ತೀನು, ಇನ್ನೊಮ್ಮೆ ಬೇಡ್ತೀನಿ ಅಂದ್ ಏನಂದ್ ಬೇಡದ್ರಿ. ಮತ್ತೊಮ್ಮೆ ಕಾಟ ಗಿಟ್ಟಾಗ ಮಾಡ್ದಂಗ ಮಾಡಿ, ಅಕಾಡಿ ಕಡೆ ಕದಲ್ ಬಿದಲಿ ಮಾಡ್ದಂಗ ಮಾಡಿ, ಅವಕ್ಕ ಅಕಾಡಿ ಕಡೆ ಕಾಗದ ಮ್ಯಾಗ ಬರ್ದಂಗ ಮಾಡಿ ಹೇಳ್ತಾನ ಅವನಿಗ. ಹೆಂಗ ನೋಡ, ಇದಕ್ಕ 1,80,000 ಗಣಪತಿಗೆ 1,80,000 ಗಣಪತಿ 20,000 ಇಲ್ಲಿಗಂದ. ಹಿಂಗ ಬೇಡಂದವ. ಹೌದು ಹೌದು, ಬೇಡೋಣ. ಹೌದು. ಎಷ್ಟಾದ್ರಿ ಅಡ್ಡು ಕೂಡಿ? ಅದನ್ನು 2 ಲಕ್ಷನೇ ಆಯ್ತು. 1,80,000 ಗಣಪತಿಗೆ ದೇವ್ರಿಗೆ, 20,000 ಮಾತ್ರ ಇಲಿಗೆ. ಅವ ಅಂದ ಹಿಂಗ ಬೇಡದೆ ಅಂದ್ರೆ ಕೊಡ್ತೀನಿ ತಗೋ. ಹೌದು ಹೌದು. ಖರೇ ಇದು ಅವನಿಗೆ ತಲೆಯಾಗ ಏನದ? ಇದು ಗಣಪತಿ ಅದ, ಇದು ಇಲಿ ಅದ. ಹೌದು ಹೌದು. ಜ್ಞಾನಿ ಏನ್ ಹೇಳ್ತಾನ? ಎರಡೂ ಬಂಗಾರ 1 ಕಿಲೋ ಅದ. ಖರೆ ಹೆಸರು ಕಲ್ಪಿತಾಗ್ಯದ. ಹೌದು. ಬಂಗಾರ ಒಂದೇ ಅದ. ಹೌದು. ಇಲಿನೂ 1 ಕಿಲೋ ಬಂಗಾರಿ ಅದ. ಅದನ್ನು ಹೌದು. ಗಣಪತಿನೂ 1 ಕಿಲೋ ಬಂಗಾರ. ಖರೆ ಹೆಸರದಿಂದ ನಿನ್ನ ತಲೆ ಉಂಟಾಗ್ಯದ. ಹೌದು. ನೀ ನಾಮಕ್ಕೆ ನೋಡ್ಲಕತ್ತೀವಿ. ನಾಮಕ್ಕೆ ನೋಡ್ಲತ್ತಿದಿ. ಅವ ಅಂದ ಇರ್ಲಿ ಅಂದವ. ಅದಕ್ಕೆ ಇಲ್ಲಿ ಏನು ಹೇಳುದದ? ತೂಕ ಮಾತ್ರ 2 ಅಷ್ಟೇ ಅವ, ಒಳಗ ಹೆಸರು ಮಾತ್ರ ಕಲ್ಪಿತ. ಹೌದು ಹೌದು. ರೂಪಿಗೆ ನೋಡಿ ಬೇಡುವುದಲ್ಲ, ರೂಪಿಗೆ ನೋಡಿ ಬೇಡುವುದಲ್ಲ, ಇಲ್ಲಿ ತೂಕಿಗೆ ನೋಡಿ ಬೇಡುವುದಲ್ಲ. ಇಲ್ಲಿ ಈ ಉದಾಹರಣೆ ನಿಮ್ಗೆ ಯಾಕೆ ಹೇಳ್ಬೇಕಾಯ್ತಂದ್ರೆ, ಅಮೋಘ ಸಿದ್ಧನು ಅದನ್ನು 1 ಕಿಲೋ ಬಂಗಾರದೇ ಅದ. ಚೊಕ್ಕ ಬಂಗಾರಿ ಅದ. ಅದನ್ನು ಮಾಳಿಂಗರಾಯನು 1 ಕಿಲೋ ಬಂಗಾರದೇ ಅದ. ಬಂಗಾರ ಕಮ್ಮ ಹೆಚ್ಚು ಇಲ್ಲದು. ಇಲ್ಲ ಇಲ್ಲ. ನಾವು ತಿಳ್ಕೊಂಡಿದೀವಿ ಮಾಳಪ್ಪ ಇವ ಅಮೋಘ ಸಿದ್ಧ, ಇವು 2 ಹೆಸರಿನಲ್ಲಿ ನಿಮ್ಗೆ ತಲೆ ಕೆಡಿಸದ. ಹೌದು ಹೌದು. ಕುಡುದು ಮಾತ್ರ ಶಕ್ತಿ ಒಂದೇ ಕೊಡ್ತದ. ಅದು 2. ಹೌದಲ್ರಿ. ಇದು ತಲೆಯಾಗ ಮೊದಲು ಬರಬೇಕು. ಬಂಗಾರದ ಪರ್ತಿಲ್ಲ ಅದು. ಇಲ್ಲ ಇಲ್ಲ. ಮಾಳಿಂಗರಾಯನು 1 ಕಿಲೋ ಬಂಗಾರನೇನ, ಅಮೋಘ ಸಿದ್ಧನು 1 ಕಿಲೋ ಬಂಗಾರ ಅದ. ಇಬ್ಬರಲ್ಲಿ ಕಂಬಳಿ ಬೆತ್ತ ಭಂಡಾರಿ ಅದ, ಎಲ್ಲಾನೇ ಅದ. ಖರೆ ನಾವು ಹೆಸರು ಕಡೆ ಹೊಂಟಿದೆವು, ಅದ್ರ ಒಳಗೆ ಇದ್ದಂತ ತಾಕತ್ ಕಡೆ ಹೊಂಟಿಲ್ಲ. ಇಲ್ಲ ಇಲ್ಲ. ಇದೇ ನಮ್ಮಲ್ಲಿ ತಪ್ಪದ. ಅದಕ್ಕ ನಾವು ಏನು ಮಾಡಬೇಕಪ್ಪ ಅಂದ್ರೆ, ದೇವರ ಒಬ್ಬ ಅದಾನಂತ ತಿಳ್ಕೋಬೇಕು.
ಅದೇ ಮಾಡವ್ರಿ, ನಮ್ಮಂಥವ್ರೇ ಕೆಡ್ಸ್ಯಾರಿದೆಯಲ್ಲ. ನಿಮ್ಗೆ ಯಾರು ಅಂದಿಲ್ಲ, ಅದು ನಮ್ಮಂಥವ್ರೇ ಕೆಡ್ಸವ್ರು. ನೀವು ಈಗ ಹಂಗೆ ನೋಡು, ನಿಮ್ಮಲ್ಲಿ ಜ್ಞಾನದ ಕೆಡಿಸೋದು ಬರೀ ನಮ್ಮಂಥವ್ರಿಗೆ ಅನ್ಬೇಡ್ರಿ. ನಮ್ಮ ಸೊನ್ಯಾಳಗೌಡ್ರು ಹೇಳ್ಯಾರ ಗೊತ್ತದಿಲ್ಲ, ಒಳ್ಳೇದವ್ರಿಗೆ ತಂದು ಹಾಡಿಸ್ರಿ. ಅವ್ರಿಗೆ ತಂದು ನೀವು ಜ್ಞಾನಿ ಊರನವ್ರ ಜ್ಞಾನಿ ಅಡ್ನಾಡಿ ಮಂದಿಗೆ ತಂದು ಅವ್ರಿಗೆ ರೊಕ್ಕ ಕೊಟ್ಟು ಅವ್ರಿಗೆ ಜಗಳ ಹಚ್ಚಿ ಅಡ್ನಾಡ್ನಂಗೆ ಮಾತಾಡ್ಸಿದ್ರಿ ಅಂದ್ರೆ ನೀವೇ ಅವ್ರಿಗೆ ಶಬಾಯಿಸ್ ಅಂದಂಗೆ ಆಗ್ತದೆ. ನೀವು ಶಬಾಯಿಸ್ ಅಂದ್ರೆ ಆ ಪಾಪ ನಿಮಗೆ ಬರ್ತದ, ಅವ್ರಿಗೆ ಬರಲ್ಲದು. ಅವ್ರ ಕಟ್ಟಕನ ಉದಾಹರಣೆ ಕೊಟ್ಟು ಭಾಳ ಚಂದ ಹೇಳ್ತಿದ್ರು ಅವರು. ಹಂಗ ಇಲ್ಲಿ ಏನು ಮಾಡುವುದಪ್ಪ ಅಂದ್ರೆ ನಾವು ಅದು ದುಃಖ ತೆಗೆದದ. ನಡೆಯುವ ಕಾಲು ಎರಡು ಇದ್ದರೆ ಓಡುವ ಓಟು ಒಂದೇ ಇರ್ತದತ್ರಿ. ಓಟ್ರಿ ಗೌಡ್ರ ಒಂದೇ ಕಾಲು ಅಡ್ಡ ಓಡ್ಲಕ್ಕ ಓಟು ಒಂದೇ ಇರ್ತದ. ಹೌದು. ನೋಡುವ ಕಣ್ಣು ಎರಡು ಇದ್ದರೆ ನೋಡುವ ನೋಟು ಒಂದೇ. ನಮ್ ಎರಡು ಕಣ್ಣು ಅಂತ ಹೇಳಿ ನಿಮ್ಗ ನೀವು ಒಬ್ಬೊಬ್ರದಾಗ ಎರಡೆರಡು ಕಾಣಿಸ್ಲತ್ತೀರಿ ಏನು? ಇಲ್ಲ, ಒಂದೇ ಕಾಣಿಸ್ತೀರಿ, ಕಣ್ಣು ಅಡ್ಡಿದ್ರು. ಹೌದು ಹೌದು. ನೋಡುವ ಕಣ್ಣು ಎರಡು ಇದ್ದರೆ ನೋಡುವ ನೋಟ ಒಂದೇ. ಮಹಾರಾಜರ ಕೇಳುವ ಕಿವಿ ಎರಡು ಇದ್ದರೆ ಕೇಳುವ ಶಬ್ದ ಒಂದೇ. ನಾವು ಒಂದು ಹೇಳೋದು ನಿಮ್ಗೆ 2-3 ಕೇಳಿಸ್ತೇವನು? ಕಿವಿ ಅಡ್ಡವ್ ನೀವು ಒಂದೇ ಕೇಳಿಸ್ತಾವ. ಇಲ್ಲ, ಕಾಣಿಸೋದ್ರದಾಗ ನೋಟಿನೊಳಗೆ ಫರಕ್ ಆಗ್ತದ್ರಿ ಒಳಗೊಮ್ಮಮ್ಮ. ಹಂಗ ಒಂದಿತ್ತದ ಎರಡೆರಡು ಕಾಣಿಸ್ಲಕ್ ಚಾಲು ಆಗ್ತಾವ. ಯಾಕ್ರಿ ಗೌಡ್ರ ಒಂದು 90 ಹೋಗ್ಯಾಣ. ಒಬ್ಬ ಡಾಕ್ಟ್ರ ಪೇಷಂಟ್ ಹೋಗಿತ್ತ ಡಾಕ್ಟ್ರನ್ ಕಡೆ. ಅವನಿಗೆ ಹಿಂಗ ಆಗ್ತಿತ್ತತ್ರಿ. ಹೆಂಗ? ಒಂದ್ರದಾಗ ನೀ ಹೇಳ್ದಂಗೆ 2 ಕಾಣಿಸ್ತೀವತ್ತ. ಪೇಷಂಟ್ಗೆ ಒಂದಿದ್ದದ 2 ಕಾಣಿಸ ಡಾಕ್ಟರ್ ಕಡೆ ಹೋದವ. ಹಿಂಗ್ಯಾ ಕಾಲ ಅಂತ ಹೇಳಿ ಡಾಕ್ಟರ್ ಅಂತಿಲಿ ಹೋದ. ಡಾಕ್ಟರ್ ಒಬ್ಬನೇ ಕುರ್ಚಿ ಮೇಲೆ ಕೂತಿದ್ದ. ಮತ್ತ ಒಬ್ಬನೇ ಇವ ಹೋದತ್ರಿ ಒಳಗ. ಅವ ಏನಂದತ್ರಿ ಡಾಕ್ಟರ್, ಹೇಳಾರ್ದೆ ಕೇಳಾರ್ದೆ 3 ಮಂದಿ ಯಾಕೆ ಬಂದ್ರು ಆ ಮಕ್ಕಳೇ ಅಂದತ್ತವ. ಅವನಿಗೆ 3 ಕಾಣಿಸ್ಲತ್ತಾವ. ಇವ ಹೋಗ್ಯಾನ, ಒಬ್ಬ ಇವನಿಗೆ 2 ಕಾಣಿಸ್ತತ್ತ. ಡಾಕ್ಟರ್ ಒಳಗೆ ಹೋಗಟ್ಟಿ ಅವ್ನಿಗೆ 3 ಕಾಣಿಸ್ಲತ್ತ. ಅವ ಡಬಲ್ 90 ಹೋಗದಂಗ ಕಾಣಿಸ್ತಾನ. ರೋಗ ಹೋಗ್ತದ ಇಲ್ಲ. ಕೇಳ ಮೊದಲ ಅರ್ಥ ತಿಳ್ಕೊ. ಯಾಕ್ರಿ? ನಾವು ದವಾಖಾನಿಗೆ ಹೋದ್ರ ಮೊದಲು ಏನು ಕಾಣಿಸ್ಬೇಕು? ದವಾಖಾನಿಗೆ ಹೋದ್ರ ಏನು ಕಾಣಿಸ್ಬೇಕು ಡಾಕ್ಟರ್ಗ? ರೊಕ್ಕ ಎಟ್ಟ ಇವನು ಬಲ್ಲೆ ನಮ್ಗೆ ರೋಗ ಅವ್ನು ತೆಗ್ಯಾಟ ರೊಕ್ಕ ಕೊಡಪ್ಲಿ ಹಾನೋನ್ ಇಲ್ಲೋ. ಇವನಿಗೆ ಡಾಕ್ಟರ್ ಅನ್ನಲ್ಲ. ಇಲ್ಲಿ ಆಧ್ಯಾತ್ಮಿಕ ಪುರಾಣ ಹೇಳ್ತದ. ನಾವು ದವಾಖಾನಿಗೆ ಹೋಗ್ಬೇಕು. ಪೇಷಂಟ್ ಹೋಯ್ತಂದ್ರೆ ಡಾಕ್ಟ್ರಿಗೆ ಏನು ಕಾಣಿಸ್ಬೇಕಂದ್ರೆ ಪೇಷಂಟ್ ರೋಗ ಕಾಣಿಸ್ಬೇಕತ್ತ. ಬ್ಯಾಗ ಕಾಣಿಸ್ಲತ್ತು, ಅವನಿಗೆ ರೊಕ್ಕ ಕಾಣಿಸ್ಲತ್ತು, ಕಿಶಾ ಕಡೆ ನೋಡ್ಲತ್ತಂದ್ರೆ ಅವ ಡಾಕ್ಟರ್ ಅಲ್ಲತ್ತ. ವೇದ ಹೇಳ್ತದ ಹಿಂಗ. ದವಾಖಾನಿಗೆ ಹೋದ್ರೆ ಡಾಕ್ಟರ್ ಅವನ ರೋಗ ಕಾಣಿಸ್ಬೇಕು, ಪೇಷಂಟ್ ರೋಗ ಕಾಣಿಸ್ಬೇಕು. ಗುರುವಿನ ಮಟ್ಟಕ್ಕೆ ಹೋದ್ರ ಗುರುವಿನ ಕಣ್ಣಾಗ ಶಿಷ್ಯ ಅಂದು ಏನು ಕಾಣಬೇಕು? ಶಿಷ್ಯನಲ್ಲಿ ಎಷ್ಟು ಅಜ್ಞಾನ ಅನ್ನೋದು ಕಾಣಿಸ್ಬೇಕು ಗುರುವಿಗೆ. ಅವನಿಗೆ ಗುರು ಅತ್ತಾರ. ಮತ್ತು ಇವ ನನ್ನ ಶಿಷ್ಯ ಅದನ, ನನ್ನ ಪಾದ ಪೂಜೆ ಮಾಡಿ 20,000 ಇಡ್ತಾನೋ 50,000 ಇಡ್ತಾನ ಅಂತೇಳಿ ಇವನು ಕಿಶಾಕ ನೋಡಿದ್ರೆ ಇವ ಗುರು ಅಲ್ಲ. ಶಿಷ್ಯ ಮಟ್ಟಕ್ಕೆ ಹೋದ್ರೆ ಇವನ ಅಜ್ಞಾನ ಕಾಣಿಸ್ಬೇಕು ಗುರುವಿಗೆ. ದವಾಖಾನೆಗೆ ಪೇಷಂಟ್ ಹೋಯ್ತಂದ್ರೆ ದವಾಖಾನೆ ಪೇಷಂಟ್ ರೋಗ ಕಾಣಿಸ್ಬೇಕು. ಅವನಿಗೆ ಡಾಕ್ಟರ್ ಅತ್ತಾರ. ಅಂದ ಬಳಕ ನಿನಗೆ ಇದರ ಗೆದಿಲಕ್ಕ ಬರ್ತದ. ಅದಕ್ಕೆ ಇರ್ಲಿ, ಏನೋ ಇಲ್ಲಿವರಿತನ ಸತ್ಯ ಸಂಘದ ಸೇವಾ ಮಾಡಿದೆವು. ನಡೆಯುವ ಕಾಲು 2 ಇದ್ದರೆ ಓಡುವ ಓಟ ಒಂದೇ, ನೋಡುವ ಕಣ್ಣು 2 ಇದ್ದರೆ ನೋಡುವ ನೋಟ ಒಂದೇ. ದಾನ ಮಾಡು ಕೈ 2 ಇದ್ದರೆ ದಾನ ಮಾತ್ರ ಒಂದೇ. ಕುಲ, ಈ ಜಗತ್ತದಲ್ಲಿ ಕುಲ 18 ಜಾತಿ ಇರಬಹುದು. ಆತ್ಮ ರಾಮ ಪರಮಾತ್ಮ ಒಬ್ಬನೇ ಎಂದು ತಿಳಿತೀರಿ ಅಂದ ನಿಮಗೆ ಮೋಕ್ಷ ಆಗ್ತದ. ನೀವು 16 ದೇವರಿಗೆ ಭೇಟಿಯಾಗಿ 16 ದೇವರು ಹುಡುಕದ್ರೆ ಆಗೋದಿಲ್ಲ. ಉತ್ತರ ಯಾರೀ? ದಕ್ಷಿಣದವರು ಉತ್ತರಕ್ಕೆ ಹೊಂಟರತ್ತ ದೇವ್ರು ನೋಡ್ಲಕ್ಕ. ದಕ್ಷಿಣ ಭಾಗದ ಜನ ಉತ್ತರಕ್ಕೆ ದೊಡ್ಡ ದೇವ್ರನ್ನ ಹೇಳಿ ನೋಡ್ಲಕ್ಕ ಆ ಕಾಡಿ. ಅಂದ ಉತ್ತರ ಭಾಗದ ಜನ ದಕ್ಷಿಣ ಭಾಗಕ್ಕೆ ಹೊಂಟಾರತ್ತ ದೇವ್ರು ನೋಡ್ಲಕ್ಕ. ಎಲ್ಲಿ ಅನ್ರಿ ದೇವ್ರ? ಪೂರ್ವ ಭಾಗದ ಜನ ಪಶ್ಚಿಮಕ್ಕೆ ಹೊಂಟಾರತ್ತ ದೇವ್ರು ನೋಡ್ಲಕ್ಕ. ಪಶ್ಚಿಮ ಭಾಗದವರು ಪೂರ್ವಕ್ಕೆ ಹೊಂಟಾರತ್ತ ದೇವ್ರು ಹುಡುಕ್ಯಾಡ್ಲಕ್ಕ. ಇದು ನೋಡ್ರಿ ಕದ್ದಿ ದೇವ್ರು ಸಿಗ್ತಾನ್ರಿ. ಅಣುರಣು ತಣು ಕಾಷ್ಟದಲ್ಲಿ ತುಂಬಿಕೊಂಡಾನ ಪರಮಾತ್ಮ. ಅಲ್ಲಿ ಇಲ್ಲಿ ಅನ್ಬೇಡಪ್ಪ. ತಾಯಿ ತಂದಿ ಹೆಂಡರು ಮಕ್ಕಳಿಗಿಂತ ಪರಮಾತ್ಮ ನಿನ್ನ ಸನಿ ಅದ. ಅದಕ್ಕೆ ಹಿಂದಿನ ಹಿರಿಯರು ನಮ್ಮ ಕಾಕಾಗಳು ಅಂತವ್ರು ಹಾಡ್ತಿದ್ರು. ಏನತ್ತ? ಶಿವ ನಿನ್ನಲ್ಲೇ ಹಾನ ನೀ ನೋಡಿಲ್ಲ, ನಿನ್ನ ಬಿಟ್ಟು ಶಿವ ದೂರಿಲ್ಲ. ಶಿವ ನಿನ್ನಲ್ಲೇ ಹಾನ ನೀ ನೋಡಿಲ್ಲ, ನಿನ್ನ ಬಿಟ್ಟು ಶಿವ ದೂರಿಲ್ಲ. ನಿನ್ನಲ್ಲಿ ಅದಾನ. ಬಂಧನದಾಗ ಬೀಳ್ತಿ, ಬಂಧನ ಬಿಟ್ಟು ಹೊರಗ ಬಾ. ನಿಮ್ಮಲ್ಲಿ ಕೀಲಿ ಇರ್ತಾವಲ್ಲ, ಮನಿ ಕೀಲಿ ಹಾಕೋದು. ಕೀಲಿ ದೊಡ್ಡ ಕೀಲಿ ಎಡಕ್ಕೆ ತಿರುವುದ್ರಿ ಅಂದ್ರ ಕೀಲಿ ಕುಂಡಿರ್ತದ್ರಿ.
ಹಿಂಗೆ ಹಿಂಗೆ ತಿರುವಣ. ಏನ ಹಾಕುದೊಂದು ತಗುದೊಂದು ಕೈ ಇರ್ತದೇನು ಅಡ್ಡು ಅದೇ ಮಾಡ್ತದ್ರಿ ಕಕ್ಕ. ಮಹಾರಾಜ್ರ ಈಸಿದ್ರೆ ನೀವು ಕೀಲಿಯರಿ ಹಾಕಿರಿಲ್ಲ, ಕೀಲಿ ಒಂದೇ. ಈಗ ಹಾಕುದು ಅದು ತಗುದು ಒಂದೇ ಮಾಡ್ತದ, ಏನ್ ಹಾಕುದು ಬೇರೆ ತಗುದು ಬೇರೆ ನಿನಗೆ ಕೇಳತ್ತಿದ. ಎರಡು ಒಂದೇ. ಹಿಂಗ ತಿರುವಣ ಹಾಕ್ತದ, ಹಿಂಗ ತಿರುವಣ ಉಸ್ತದ. ಅಟ್ಟೆ ಹೇಳಿಬಿಡು. ಮತ್ತೆ ಅಟ್ಟೆ ಹೇಳ್ತ ನಾನು. ಎಡಕ್ಕೆ ತಿರುವುದ್ರಿ ಅಂದ್ರೆ ಕೀಲಿ ಕುತ್ತು ಬಿಡ್ತದ, ಹೌದು. ಬಲಕ್ಕೆ ತಿರುವುದ್ರಿ ಅಂದ್ರೆ ಉಚ್ಚತದ, ಅದೇ ಕೀಲಿ. ಅದೇ ಕೀಲಿ. ಹೌದು. ನಿನ್ನ ಮನಸ್ಸು ಅನ್ನೋದು ಒಂದು ಕೀಲಿ ಕೈ ಅದ, ಮನಸ್ಸ ಹಾಕಿ ಬಿಟ್ಟೆ ಅಂದ್ರೆ ನೀ ಬಂಧನದಾಗ ಬೀಳ್ತಿ. ಹಾ 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 ಅದೇ ಈ ಕಡೆ ತಿರುದಿ ಅಂದ್ರೆ ಬಿಚ್ಚಿ ಬಿಡ್ತಿ. ಹಾ ಹಾ ಬಂಧನದಿಂದ ಮುಕ್ತ ಆಗ್ತಿ. ಅದೇ ಬಿಚ್ಚಿದ ಅಂದ್ರೆ ಮುಕ್ತ ಆಗ್ತಿ, ಅದೇ ತಿರುದಿ ಅಂದ್ರೆ ಬಂಧನದಾಗ ಬೀಳ್ತಿ. ಯಾವ್ದು ಮಾಡ್ತೀರಿ ಗೌಡ್ರ? ಅದಕ್ಕ ನಾವು ಏನು ಮಾಡ್ಬೇಕಾಗ್ಯದಪ್ಪ ಅಂತಂದ್ರೆ ಅದಕ್ಕೆ ನಾವು ಬಲಕ್ಕೆ ತಿರುವಿ ಆ ಪರಮಾತ್ಮನ ಕಡೆ ನಮ್ಮ ಮನಸ್ಸು ಜಗ್ಗುವಂತ ಶಕ್ತಿ ಮಾಡಬೇಕು. ಹಾ ಹಾ ಹಾ. ಅದಕ್ಕೆ ಇರ್ಲಿ, ತಾವೆಲ್ಲರೂ ಇಲ್ಲಿವರೆಗೆ ಭಗವಂತನ ಸೇವಾ ಕೇಳಿರಿ. ಹೌದು. ಅದಕ್ಕೆ ನಮಗೂ ಮುಂದೆ ಕಾರ್ಯಕ್ರಮದ ಹೋಗ್ಬೇಕಾಗ್ಯದ, ಈಗ ಟೈಮ್ ಆಗ್ಯದ. ನಮಗೆ ಆರತಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಅಂದ್ರೆ ಒಂದು 2 ನುಡಿ ಕ್ಯಾಲಿ ಹಾಡಿ ಅವಕಾಶ ನಮಗೆ ಮಾಡಿಕೊಡ್ಬೇಕು ನಮ್ಮಲ್ಲಿ ಕಾರ್ಯಕ್ರಮದ. ಅದಕ್ಕೆ ಯಾವ ರೀತಿಯಿಂದ ಏನು ಪರಮಾತ್ಮನಲ್ಲಿ ಹಾ ಬೇಡಿ ಬಂದಿದಿ, ಹೌದು ಅಲ್ಲಿ ಅಲ್ಲ. ಹೌದು ಹೌದು. ಏನು ಮಾತು ಕೊಟ್ಟಿದಿ, ಹಾ ಹಾ ಹಾ. ಇಲ್ಲಿ ಬಂದು ಏನು ಮಾಡ್ಲಕತ್ತಿದಿ ಅಲ್ಲ ಹರ್ಕತ್. ಅನ್ನೋದೊಂದು ಅಧ್ಯಾತ್ಮದ ಚಾಲ ಹಾಡಿ ಮಂಗಳಾರತಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ